ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ, ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತು ನಾವೊಂದು, ಯಾಕೆ ನಾನು ಸಾಕಷ್ಟು ಹೇಳಿದ್ದೆ, ಈ ಭೂತ ಭೈರವಿ ಪ್ರಯೋಗ ಹೇಗೆ ಮಾಡ್ಕೋಬೇಕು. ಕೆಲವರು ಮನೆಗಳಲ್ಲಿ, ದೇವಸ್ಥಾನಗಳಲ್ಲಿ ಭೂತಪ್ಪನ ಮಾಡಿರ್ತಾರೆ. ಅಂದರೆ ಅದು ಭೂತಪ್ಪ ಆಯಿತು. ಇದು ಒಂದು ಭೂತ ಭೈರವಿ ಅಂತ ಅಂದ್ಬಿಟ್ಟು, ಈ ಭೂತ ಭೈರವಿ ಅನ್ನೋದು ಸಾಕಷ್ಟು ಕೆಲಸಗಳಿಗೆ ಬರುತ್ತೆ. ಕೆಲವರು ಅದನ್ನು ಒಂದು ದಂಡ ರೀತಿ ಮಾಡಿಕೊಳ್ತಾರೆ. ಕೆಲವರು ಮರದ್ದು ಇದರೊಳಗೆ ಭೂತಪ್ಪನ ಮಾಡಿಕ್ತಾರೆ. ನಾನಾ ರೀತಿಯಲ್ಲಿ ಇದನ್ನೆಲ್ಲ ಮಾಡ್ಕೊಳ್ತಾರೆ. ಅದನ್ನು ನಾವಿವತ್ತು ಯಾವ ರೀತಿ ಮಾಡೋದು, ಯಾವ ದಂಡ ಬೇಕು, ಯಾವ ಮರದ ಒಂದು ದಂಡ, ಅದಕ್ಕೆ ಬೇಕಾದಂಥ ವಸ್ತುಗಳೇನು, ಅದು ಮಾಡುವಂಥ ಕೆಲಸಗಳೇನು ಅನ್ನೋದು ಇವತ್ತು ನಾವು ತಿಳ್ಕೊಳ್ಳೋಣ. ಇದಕ್ಕೆ ಬೇಕಾದಂಥದ್ದು ನೋಡಿ, ಇದು ಭೂತ ಭೈರವಿ ಒಂದು ಯಂತ್ರ. ಇದನ್ನು ನಾವು ಸರಿಯಾದ ರೀತಿಲಿ ಸಿದ್ಧಿ ಮಾಡ್ಕೋಬೇಕು. ನೋಡಿ, ನಾನು ಸಾಕಷ್ಟು ಯಂತ್ರಗಳನ್ನೆಲ್ಲ ರೆಡಿ ಮಾಡಿಕೊಂಡು ಕೆಲವೊಂದು ಮೂಲಿಕೆಗಳನ್ನ ಅದನ್ನು ಅಪ್ಲೈ ಮಾಡಿದ್ದೀನಿ. ಮತ್ತು ಕೆಲವೊಂದು ಮೂಲಿಕೆಗಳ್ನ ಕೂಡ ನಾನು ಈ ರೀತಿ ತಯಾರು ಮಾಡಿ ಇಟ್ಟಿದ್ದೀನಿ. ಇನ್ನೂ ಒಂದಷ್ಟು ಬರೆದಿದ್ದೀನಿ. ಇದು ಭೂತ ಭೈರವಿಗೆ ಸಂಬಂಧಪಟ್ಟಂಥ ಒಂದಷ್ಟು ಯಂತ್ರಗಳು. ಕೆಲವು ಮೂಲಿಕೆಗಳನ್ನ ನಾನು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಏಕೆಂದರೆ ಅದು ನಿಮಗೆ ಮುಂದಕ್ಕೆ ನೋಡಿದಾಗ ಗೊತ್ತಾಗುತ್ತೆ. ಕೆಲವು ಮೂಲಿಕೆಗಳಿದ್ದಾವೆ, ಈ ರೀತಿ ಆದಂಥದ್ದು ಕೆಲವೊಂದು ಮೂಲಿಕೆಗಳಿರ್ತವೆ. ಈ ಮೂಲಿಕೆಗಳನ್ನೆಲ್ಲ ಹಾಕಿ ನಾವು ಯಾವ ರೀತಿ ಇವಾಗ ತಯಾರು ಮಾಡೋದು, ಈ ಮೂಲಿಕೆಗಳೆಲ್ಲ ನೋಡಿದ್ದೀರ, ಸಾಕಷ್ಟು ಮೂಲಿಕೆಗಳು. ಅದನ್ನು ಯಾವ ಇದರಿಂದ ತಯಾರು ಮಾಡೋದು ಅಂಥದ್ದು ನೋಡೋಣ. ಈಗ ನೋಡಿ, ನಿಮಗೆ ಈ ರೀತಿಯಾದ ಒಂದು, ನಾನಂದರೆ ದೊಡ್ಡದಿದೆ, ನಾನು ಕೊನೆಯದಾಗಿ ಇದನ್ನು ಎಷ್ಟು ಲೆಂತ್ ಇದೆ ಅಂತ ನಾನು ತೋರಿಸ್ತೀನಿ. ಇದು ಈ ರೀತಿ, ಅಂದರೆ ಇದನ್ನು ನಾನು ಟೊಳ್ಳು ಮಾಡ್ಕೊಂಡಿದ್ದೀನಿ, ಎಲ್ಲ ಕೊರೆದು ಅದನ್ನು ಟೊಳ್ಳು ಮಾಡ್ಕೊಂಡಿದ್ದೀನಿ. ಆ ಟೊಳ್ಳು ಮಾಡ್ಕೊಂಡಂಥದಕ್ಕೆ ಈ ಮೂಲಿಕೆಗಳು ಹೇಳಿದ್ದಾವೆ ನೋಡಿ, ಇದನ್ನು ಇದರೊಳಗೆ ಈ ರೀತಿ ತುಂಬಬೇಕು. ಇದಕ್ಕೆ ನಾನು ಪೂರ್ತಿ ಕೊನೆ ತನಕನೂ ಅದನ್ನು ಆ ರೀತಿ ಮಾಡಿದ್ದೀನಿ. ಈ ಮೂಲಿಕೆಗಳನ್ನೆಲ್ಲ ತುಂಬ್ಕೋಬೇಕು. ಆದ ನಂತರ ಇದು ಏನಿದೆ ನೋಡಿ, ಬರೆದಿದ್ದೀವಲ್ಲ ಭೂತ ಭೈರವಿಗೆ ಸಂಬಂಧಪಟ್ಟು, ಅದನ್ನು ತುಂಬಬೇಕು. ಇನ್ನೂ ಸಾಕಷ್ಟು ಮೂಲಿಕೆಗಳೆಲ್ಲ ಇರ್ತವೆ, ಆ ಮೂಲಿಕೆಗಳೆಲ್ಲ ಹಾಕಬೇಕು. ನಾನಿಲ್ಲಿ ಸ್ವಲ್ಪವಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಅದು ಬರೆದಂಥದ್ದು ಇದನ್ನೆಲ್ಲ ಇಟ್ಕೋಬೇಕು. ಈ ರೀತಿಯೆಲ್ಲ ಮಾಡಿಕೊಂಡು ಇದಕ್ಕೆ ಸರಿಯಾದ ಒಂದು ಸಿದ್ಧಿ ಮಂತ್ರನ, ಭೂತ ಭೈರವಿಯ ಮಂತ್ರ ಎಲ್ಲ ಹೇಳ್ಕೊಂಡು ನೋಡಿ, ಪೂರ್ತಿ ಟೊಳ್ಳು. ಮತ್ತು ಇಲ್ಲೂ ಕೂಡ ನಾನು ಮಾಡಿದ್ದೀನಿ ನೋಡಿ, ಇದೇ ರೀತಿ ಇಲ್ಲೂ ಕೂಡ ನಾನು ಟೊಳ್ಳು ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಟೊಳ್ಳು ಮಾಡಿ ಇದಕ್ಕೆ ನೀವು ಆಕಾರನ ಕೂಡ ಕೊಟ್ಕೋಬೋದು, ಇಲ್ಲ ಈ ರೀತಿಯೇ ಇಟ್ಕೋಬೋದು. ಇದನ್ನು ಯಾಕೆಂದ್ರೆ ಸಾಕಷ್ಟು ಒಂದು ಆಕರ್ಷಣೀಯವಾಗಿ ಮಾಡ್ತಾರೆ. ಇದು ನೋಡಿದಾಗ ನಿಮಗೆ ಯಾವುದೋ ಒಂದು ಪ್ರಾಣಿ ರೂಪ ಥರ ಕಾಣಿಸುತ್ತೆ ನಿಮಗಿದು. ಅದನ್ನು ಕೊಡಿಸ್ತೀನಿ. ಇದನ್ನು ನೋಡಿ, ಈ ರೀತಿ ಇದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಮೂಲಿಕೆ, ಇದು ಯಂತ್ರಗಳನ್ನ, ಚಕ್ರಗಳು ಮಾಡಿ ಇದರೊಳಗೆ ನಾನು ತುಂಬ್ತಾಯಿದ್ದೀನಿ. ಇದರೊಳಗೆ ನಾನು ತುಂಬಬೇಕಾಗುತ್ತೆ. ಅದೇ ರೀತಿ ಈ ರೀತಿ ಕೂಡ ಒಂದಷ್ಟು ಮಾಡಿದ್ದೀನಿ. ಸಾಕಷ್ಟು ಮೂಲಿಕೆಗಳೆಲ್ಲ ಇದರೊಳಗಡೆ ಹಾಕಬೇಕಾಗುತ್ತೆ. ಮತ್ತು ಇದನ್ನೆಲ್ಲ ಈ ರೀತಿ ಮಾಡಿ ನಾವು ಸಿದ್ಧಿ ಮಾಡ್ಕೋಬೇಕು. ಮೊದಲು ನಾವು ಈ ಒಂದು ದಂಡನ ನಾವು ಸಿದ್ಧಿ ಮಾಡಿ ಇಟ್ಕೋಬೇಕು. ಸಿದ್ಧಿ ಮಾಡಿ ಇಟ್ಕೊಂಡು ಆದ ನಂತರನೇ ನಾವು ಇದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ. ನೋಡ್ಕೊಳ್ಳಿ ಇದನ್ನೆಲ್ಲ ಯಾವ ರೀತಿ ಅಂತಂದರೆ, ಯಾಕೆಂದರೆ ನಿಮಗೆ ಮುಖ ಕಾಣಿಸ್ತಾ ಇಲ್ಲ, ಹಾಗಾಗಿ ನಾನು ನಿಮಗೆ ಇದು ತೋರಿಸ್ತಾ ಇದ್ದೀನಿ ನೋಡಿ. ವೀಕ್ಷಕರು, ಈ ರೀತಿ ಎಲ್ಲ ತಯಾರು ಮಾಡಿ ಇಟ್ಕೋಬೇಕು. ತಯಾರು ಮಾಡಿ ಇಟ್ಕೊಂಡು ಆದಮೇಲೆ ಈ ಭೂತ ಭೈರವಿನ ಚಕ್ರನ ಬರ್ಕೊಂಡು ಅದು ಮಂತ್ರಗಳಿದ್ದಾವೆ, ಆ ಮಂತ್ರಗಳನ್ನ ಹೇಳ್ಕೋಬೇಕು. ಆ ಮಂತ್ರಗಳು ಹೇಳ್ಕೊಂಡು ನೀವು ಈ ಒಂದು ಮೂಲಿಕೆಗಳನ್ನ, ಏಕೆಂದರೆ ನೀವು ಇದು ಮರ ಯಾವುದು ಅಂತ ಹೇಳಿಲ್ಲ ಅಂದ್ಕೊತಿದ್ದೀರಾ. ಇದು ಬಂದು ದೇವ ಭೂತಾಳೆ ಅಂತ ಕೇಳಿಸಿರ್ತಿಲ್ವ, ಮಾಮೂಲಿ ಎಷ್ಟೋ ಭೂತಾಳೆ ಅಂತಂದರೆ ಇದು ಒಂದು ದೇವ ಭೂತಾಳೆ. ಯಾಕಂದರೆ ಇದನ್ನು ಸಾಕಷ್ಟು ದೇವರುಗಳಿಗೆ ಇದನ್ನು ಬಳಸೋ ಅಂಥದ್ದು. ಇದು ಬೇರೆ ಏನಕ್ಕೂ ಬರಲ್ಲ. ದೇವರತೆಗಳಿಗೆ ಮತ್ತು ಭೂತಪ್ಪನ ಇಂಥದ್ದೆಲ್ಲ ಮಾಡಲಿಕ್ಕೆ ಇದನ್ನು ಬಳಸ್ತಾರೆ. ಅದನ್ನು ಒಂದು ಸಿದ್ಧಿ ದಿವಸದಲ್ಲಿ ತರಬೇಕು. ತಂದು ಇದನ್ನು ತಂದಾಗ್ಲಿಂದ ಹಿಡಿದು ಅದು ರೆಡಿ ಮಾಡೋವರೆಗೂ ನಾವು ಈ ಮಂತ್ರನ ಹೇಳಿ ಸಿದ್ಧಿ ಮಾಡಿಕೊಂಡು, ಮಾಡಬೇಕಾದ್ರೆ ಕೂಡ ಹೇಳ್ಕೊಂಡೆ ಸಿದ್ಧಿ ಮಾಡಬೇಕು. ಯಾಕೆ ನಾನು ಮೊದಲೇ ಇದನ್ನು ಮಾಡೋಣ ಅಂತ ಮಾಡಿದೆ, ಆಮೇಲೆ ಅದು ನನಗೆ ಇದಾಗಲಿಲ್ಲ, ಟೈಮ್ ಆಗಲಿಲ್ಲ. ಅದು ಭಾಳ ನಿಧಾನವಾಗಿ ಮಾಡೋ ಕೆಲಸಗಳು. ಮಂತ್ರಗಳು ಕೂಡ ಇಷ್ಟು ಲಕ್ಷ ಅಂತ ಇರುತ್ತೆ, ಅಷ್ಟು ಲಕ್ಷ ಜಪ ಸಿದ್ಧಿ ಮಾಡ್ಕೋಬೇಕು. ಹಾಗಾಗಿ ನಾನು ಅದನ್ನು ನಿಮಗೆ ತೋರ್ಸೋಕ್ಕಾಗಿಲ್ಲ. ಭಾಳ ದಿವಸ ಆಯಿತು ಇದನ್ನು ನಾನು ಸಿದ್ಧಿ ಮಾಡಿಟ್ಟು. ಆದರೆ ಇದನ್ನು ಯಾವ ರೀತಿ ನಿಮಗೆ ಕೊಡಬೇಕು ಅನ್ನೋದು ನನಗೆ ಅರ್ಥ ಆಗಲಿಲ್ಲ, ಹಾಗಾಗಿ ಇಕ್ಕಿದೆ. ಇನ್ನೂ ಇದ್ರದ್ದು ಸಾಕಷ್ಟಿದೆ.
ಇದನ್ನಿನ್ನೂ ಯಾವ ರೀತಿ ಮಾಡ್ಕೋಬೋದು ಅಂತ ನೋಡೋಣ ಬನ್ನಿ. ಈಗ ನೋಡಿ ವೀಕ್ಷಕರೇ, ಇದು ಈಗ ಈ ರೀತಿಯಾಗಿ ಬಂದಿರುತ್ತೆ. ನಾನು ಪೂರ್ತಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಹೆಂಗೆ ಯಾವ ರೀತಿ ಅದು. ನೋಡಿ ವೀಕ್ಷಕರೇ, ಈ ರೀತಿ ನಾನು ತಯಾರು ಮಾಡಿಟ್ಟಿದ್ದೀನಿ. ಅದು ಕೋಲು ನಿಮಗೆ ತೋರಿಸ್ತೀನಿ. ಒಂದು 2.5-3 ತನಕ ನಾನು ಇಟ್ಟಿದ್ದೀನಿ. ಇದು ಕೆಳಗಡೆ ಒಂದು ಬಳೆ ರೀತಿ ಮಾಡಿ ನಿಲ್ಲಿಸೋಕ್ಕೆ ಯಾಕೆ ನಿಮ್ಗೆ ಅನುಕೂಲ ಆಗುತ್ತೋ ಆ ರೀತಿ ಇದನ್ನು ಮಾಡ್ಕೋಬೇಕು. ಇದು ನೋಡಿ ಈ ರೀತಿ ಅದು ಒಂದು ಅದ್ಭುತವಾಗಿ ಕೆಲಸ ಮಾಡುತ್ತೆ. ಓಕೆ, ನಾನೀಗ ಹತ್ತಿರದಿಂದ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅಂತ ಈ ರೀತಿ ಇದನ್ನು ಬಿಟ್ಟು ನೀವು ಇನ್ನೂ ಬೇರೆ ರೀತಿಲಿ ಕೂಡ ನಾನು ಇಲ್ಲೊಂದು ಇದ್ದಿದ್ದು ಈ ರೀತಿ ಮಾಡ್ಕೊಂಡಿದ್ದೀನಿ. ನಿಮಗೆ ಇನ್ನೂ ಬೇಕು ಅಂತಂದರೆ ಕಾಳಿದು ಬರುತ್ತೆ ನೋಡಿ, ಆ್ಯಂಟಿಕ್ ಪೀಸ್ ಬರುತ್ತೆ. ಕಾಳಿದು ಆ್ಯಂಟಿಕ್ ಪೀಸ್ ಬರುತ್ತಲ್ಲ, ಬುರುಡೆ ಥರ ಒಂದು ದೇವ್ರಿಗೆ ಮಾಲೆ ಹಾಕ್ತಾರಲ್ಲ, ಆ ರೀತಿ ರುಂಡು ಮಾಲೆ ಥರ ಇರೋವಂಥ ದೊಡ್ಡದೇನ ಸಿಕ್ಕರೆ ಅದನ್ನು ಕೂಡ ಮಾಡ್ಕೋಬೋದು. ಇಲ್ಲ ನಿಮಗೆ ಶಕ್ತಿ ಇದೆ, ನಾವಿನ್ನೂ ಚೆನ್ನಾಗಿ ಮಾಡ್ಕೊಳ್ತೀವಿ ಅಂದರೆ ಬೆಳ್ಳಿ ಒಳಗಡೆ ನೀವು ರೆಡಿ ಮಾಡಿಕೋಬೋದು. ಹಿತ್ತಾಳೆ ಸಿಕ್ಕರೆ ಹಿತ್ತಾಳೆ ಕೂಡ ರೆಡಿ ಮಾಡ್ಬೋದು. ಇದನ್ನು ಈ ರೀತಿ ನಿಮ್ಗೆ ಯಾವ ದೇವ್ರು ಬೇಕೋ ಆ ದೇವ್ರನ್ನ ನೀವು ರೆಡಿ ಮಾಡಿಕೋಬೋದು. ನಾನಿಲ್ಲಿ ಒಂದು ಭೂತಪ್ಪನ ಥರ ಇದನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ರೆಡಿ ಮಾಡಿಟ್ಟಿಲ್ಲ, ನಿಮಗೆ ತೋರಿಸ್ಲಿಕ್ಕೆ ಇದನ್ನು ಮಾಡಿದ್ದೀನಿ. ಇನ್ನೂ ನಾನು ನೋಡಿ ಎಲ್ಲ ಅಲ್ಲಲ್ಲೇ ಇದೆ. ನಾನು ಏನು ನಿಮಗೆ ತೋರಿಸಿದಷ್ಟೇ, ನಾನಿನ್ನೂ ಏನೇ ರೀತಿ ಹಾಕಿಲ್ಲ. ಈ ರೀತಿ ಹಾಕಬೇಕು ಅಂತ ಹೇಳಿದಷ್ಟೇ, ನಾನಿನ್ನೂ ಏನು ರೆಡಿ ಮಾಡಿಲ್ಲ. ಈ ರೀತಿಯಾಗಿರುತ್ತೆ ಪೂರ್ತಿಯಾಗಿ. ನಾನು ಚಿಕ್ಕದಾಗಿದ್ದರೂ ನೋಡಿ ನಿಮಗೆ ಈ ರೀತಿ ತೋರಿಸ್ತೀನಿ. ಈ ರೀತಿ ಬರುತ್ತೆ. ಇದು ಈ ರೀತಿ ಬಂದಾಗ ನೀವು ಆ ಒಂದು ದೇವರ ಹೆಣ್ಣು ದೇವರ ಆಗ್ಬೋದು, ಗಂಡು ದೇವರ ಆಗ್ಬೋದು, ಅವ್ರ ಹತ್ರ ನಿಲ್ಲಿಸಿದಾಗ ನಿಮಗೆ ಇದು ಭಾಳ ಒಂದು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಮತ್ತು ಯಾವುದೇ ರೀತಿ ಗ್ರಹಗತಿಗಳು ಬಡ್ದವ್ರಿಗೆ ಹೇಗೆ ಅಂದರೆ, ನೀವು ಮೊದಲೇ ಒಂದು ಭೂತ ಭೈರವಿನ ಸಿದ್ಧಿ ಮಾಡಿ ಇಟ್ಕೊಂಡಿರ್ತೀರ. ಆ ಸಿದ್ಧಿ ಮಾಡಿ ಇಟ್ಕೊಂಡಾಗ ಏನಾಗುತ್ತೆ, ಇದರಲ್ಲಿ ಶಕ್ತಿಗಳಿರುತ್ತೆ. ಯಾಕೆ ಮತ್ತು ನೀವು ಯಂತ್ರಗಳೆಲ್ಲ ಬರೆದಾಕಿರ್ತೀರ, ಅದರಲ್ಲಿ ಪೂರ್ತಿ ಪವರ್ಫುಲ್ ಆದಂಥ ಒಂದು ಶಕ್ತಿ ಇರುತ್ತೆ. ಯಾರಿಗಾದರೂ ಒಂದು ದುಷ್ಟಶಕ್ತಿಗಳಿದ್ದಾಗ ಅಥವಾ ಯಾವುದೋ ಒಂದು ಮಾಟ ಮಂತ್ರಗಳು ನಿಮ್ಮಲ್ಲಿ ಇದ್ದಾಗ ಅವ್ರಿಗೆ ನೀವು ಅವ್ರ ತಲೆ ಮೇಲೆ ಇಟ್ಟು 3 ಬಾರಿ ನಿಲ್ಲಿಸ್ತಾ ಇದ್ದಂಗೆ ಅದು ಓಡ್ತಾ ಇರ್ತವೆ. ತಲೆ ಮೇಲೆ ಇಟ್ಟರೆ ಸಾಕು, ತಿರ್ಗಿ ಹತ್ತಿರಕ್ಕೆ ಬರಲ್ಲ. ಅಂದರೆ ಇದನ್ನು ಸರಿಯಾದ ರೀತಿಲಿ ನೀವು ಸಿದ್ಧಿ ಮಾಡಿ ಇಟ್ಕೋಬೇಕು. ಮಂತ್ರಗಳನ್ನೆಲ್ಲ ಸರಿಯಾದ ರೀತಿಲಿ ಪಠಣ ಮಾಡಿ ಇಟ್ಕೋಬೇಕು. ಆ ಮಾಡಿ ಇಟ್ಕೊಂಡ್ರೆ ನಿಮಗೆ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಬೇರೆ ಏನೂ ಬೇಕಾಗಿಲ್ಲ. ಇದಕ್ಕೆ ಬೇಕಾಗಿರೋ ಕೆಳಗಡೆ ಒಂದು ಬಳೆ ರೀತಿ ಕೊಡಬೇಕು. ಅಂದರೆ ನಿಲ್ಲಿಸ್ತೀನಿ ಅಂತ ಅನ್ನೋದಿದ್ದರೆ ನಿಲ್ಲಿಸಿದ್ರೇ ಚೆನ್ನಾಗಿ ಕಾಣೋದು. ಇದು ನಿಲ್ಲಿಸ್ಬೇಕಾಗುತ್ತೆ. ಇದು ಪೂರ್ತಿ ನಾನು ಟೊಳ್ಳು ಮಾಡಿದ್ದೀನಿ. ಈ ಗಿಡನ ಪೂರ್ತಿ ನಾನು ಟೊಳ್ಳು ಮಾಡಿ ಪೂರ್ತಿ ಇದಕ್ಕೆ ಒಂದು ಮೂಲಿಕೆಗಳನ್ನ ತುಂಬಬೇಕು ಮತ್ತು ಇದಕ್ಕೆ ಯಂತ್ರಗಳನ್ನ ಹಾಕಬೇಕು ಅನ್ನೋದು ನನ್ನ ಉದ್ದೇಶ. ಹಾಗಾಗಿ ಇದನ್ನು ಈ ರೀತಿ ನಿಮಗೆ ತೋರಿಸ್ತಾ ಇರೋದಷ್ಟೇ. ನಾನು ಏನು ಅದರೊಳಗೆ ಇನ್ನೂ ರೆಡಿ ಮಾಡಿಲ್ಲ. ಈ ರೀತಿ ಯಾವುದಾದ್ರೂ ಮಾಡ್ಬೋದು. ಅಥವಾ ನೀವು ಕಾಳಿದು ಬುರುಡೆ ಬರುತ್ತಲ್ಲ, ಆ ಥರ ರುಂಡಮಾಲೆಗಳು ಆ ರೀತಿದಾದರೂ ಒಂದು ದೊಡ್ಡದು ಆ ಥರ ಎಲ್ಲರೂ ಸಿಕ್ತಿ, ಆ್ಯಂಟಿಕ್ ಪೀಸು ಅಂತ ಹೇಳ್ತಾರೆ, ಅಂತ ಸಿಕ್ಕರೆ ಒಂದು ಏನು ತಂದಿರ್ತೀರ ಕೋಲು, ಅದರ ಅಳತೆ ಕೂಡ ಮಾಡ್ಕೋಬೋದು. ಇಲ್ಲ ಬೆಳ್ಳಿದು ಮಾಡಿಸ್ಕೊತೀವಿ ಅಂದರೆ ಬೆಳ್ಳಿದು ಮಾಡಿಸ್ಕೋಬೋದು. ಯಾಕೆ ನೀವು ಈಗ ಸಾಕಷ್ಟು ಒಂದು ಸಿನಿಮಾಗಳಲ್ಲಿ ನೋಡಿರ್ಬೋದು. ಈ ರೀತಿ ಮಾಡಿ ಇದನ್ನು ಮಂತ್ರವಾದಿಗಳಾಗ್ಬೋದು, ಸನ್ಯಾಸಿಗಳು ಇದನ್ನು ಇಟ್ಕೊಂಡಿರ್ತಾರೆ ಕೈಯಲ್ಲಿ. ಅಂದರೆ ವಶ ಮಾಡಿ ಇಟ್ಕೊಂಡಿರ್ತಾರೆ. ನೋಡ್ತೀರಾ, ಅವ್ರ ಕೈ ದಂಡ ಇಟ್ಕೊಂಡ ತಕ್ಷಣ ಏನೋ ಒಂದು ಮಂತ್ರಳಿಂಗ್ ಅಂದ ತಕ್ಷಣ ಅದೇನೋ ಒಂದು ಮಾಯ ಥರ ಏನೋ ಒಂದು ಮಾಡ್ತಾರೆ. ಅದು ಸಿನಿಮಾ, ಇದು ನಿಜ ಜೀವನ. ಇದನ್ನು ಕೂಡ ನೀವು ಅದೇ ರೀತಿ ಒಂದು ಮಾಡ್ಕೋಬೋದು. ಯಾಕೆ ನನ್ನ ಕೈಯಲ್ಲಿ ಇಟ್ಕೊಂಡು ನಿಮಗೆ ತೋರಿಸ್ತಾರೆ, ಶೇಕ್ ಆಗ್ತಾಯಿದೆ ವೀಕ್ಷಕರೇ. ನೋಡಿ ಈ ರೀತಿ ಬರುತ್ತೆ ಇದು. ಅದು ಯಾಕೆ ಇನ್ನೂ ಸರಿಯಾಗಿ ರೆಡಿ ಮಾಡಿಲ್ಲ, ನಾನು ಸರಿಯಾಗಿ ಕೂತ್ಕೊಳ್ತಾ ಇಲ್ಲ. ಹಾಗಾಗಿ ನೋಡಿ ಈ ರೀತಿ ಬರುತ್ತೆ. ನೀವು ಉದ್ದ ನಿಮಗೆ ದೇವ್ರಕ್ಕಿಂತ ಉದ್ದ ಎಷ್ಟು ಬೇಕೋ ಅಷ್ಟನ್ನು ನೀವು ಮಾಡ್ಕೋಬೋದು. ನಾನು ಸುಮಾರು ಒಂದು 2.5 ಅಡಿ ಮೇಲೆ ಇದೆ ಅನಿಸುತ್ತೆ, ಅಷ್ಟೇ ಮಾಡಿಲ್ಲ ನಾನು. ಸಾಕಷ್ಟು ಈ ರೀತಿ ಬರುತ್ತೆ. ಇದನ್ನು ನೀವು ಸಿದ್ಧಿ ಮಾಡಿಕೊಂಡು, ಭೂತ ಭೈರವಿ ಅಂದ್ರೇ ಸಾಕಷ್ಟು ಇದೆ, ನಿಮಗೆ ಗೊತ್ತಿದೆ ಭೂತ ಭೈರವಿ ಅಂದರೆ ಏನು, ಎಷ್ಟು ಒಂದು ಅದ್ಭುತವಾದಂಥ ದೇವಿಯವಳು ಅಂತ. ನೋಡಿದ್ದೀರಾ ಅನಿಸುತ್ತೆ. ಈ ರೀತಿ ನಾನು ಒಂದು ನಿಮಗೆ ತೋರಿಸ್ಲಿಕ್ಕಾದ ಇದನ್ನು ರೆಡಿ ಮಾಡಿದ್ದೀನಿ. ಇದು ರೀತಿ ಮಾಡಿಕೊಂಡು ನಿಮ್ಮ ಒಂದು ಕಷ್ಟಕ್ಕೆ ನಿಮ್ಮ ಮತ್ತು ಜನಗಳು ಬರೋ ಅಂಥ ದೇವಸ್ಥಾನಗಳಲ್ಲಿ ಇರ್ಬೋದು, ಈ ರೀತಿ ಮಾಡಿ ಇಟ್ಕೊಂಡಾಗ ನಿಮಗೆ ಆ ಒಂದು ಮಂತ್ರದಿಂದನೇ, ಆ ದಂಡ ಏನಿದೆಯಲ್ಲ, ಆ ಮಂತ್ರ ದಂಡದಿಂದನೇ ಎಷ್ಟೋ ಕಾಯಿಲೆಗಳು, ಎಷ್ಟೋ ದುಷ್ಟಶಕ್ತಿಗಳು, ಆ ದೇವರು ಬರ್ತಾ ಇರೋರಿಗೆ ಕೂಡ ಅದನ್ನು ತಲೆ ಮೇಲೆ ಇಟ್ಟಾಗ ಕೂಡ ಅದು ಒಂದು ಅದ್ಭುತವಾಗಿ ಶಕ್ತಿ ಕೊಡುತ್ತೆ. ಇವರೇ ಇದನ್ನು ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ. ಇದೊಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ವೀಕ್ಷಕರೇ.